ಪಾಶಾಪುರ ಅಂಜುಮನ್ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಗ್ರಾಮದ ಅಂಜುಮನ್ ಫೌಂಡೇಶನ್ ವತಿಯಿಂದ ಹಿಡ್ಕಲ್ ಡ್ಯಾಂ ಶ್ರೀ ದೂದ್ ನಾನಾ ವಿಕಾಸ್ ಶಿಕ್ಷಣ ಸಂಸ್ಥೆ ಬುದ್ಧಿ ವಿಕಲಚೇತನ ಮಕ್ಕಳಿಗೆ ಸಿಹಿ ತಿಂಡಿ, ಊಟ ಹಾಗೂ ಹಣ್ಣು ವಿತರಣೆ ಮಾಡಲಾಯಿತು. ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಸಾಮಗ್ರಿಗಳು ಹಾಗೂ ಇನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯ ದೇವರು ನಿಮ್ಮ ಅಂಜುಮನ್ ಫೌಂಡೇಶನ್ಗೆ ನೀಡಲಿ ಅಂತ ಪಾಶಾಪುರ ಗ್ರಾಮದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಂದ ಶುಭ ಕೋರಲಾಯಿತು. ಈ ಶುಭ ಸಂದರ್ಭದಲ್ಲಿ ಅಂಜುಮನ್ ಫೌಂಡೇಶನ್ ಪಾಶಾಪುರ ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶಾಪುರ. ನಮಸ್ಕಾರಗಳು. ಶ್ರೀ ದೂದ್ನಾನ ವಿಕಾಸ ಶಿಕ್ಷಣ ಸಂಸ್ಥೆ ಹಾಗೂ ಬುದ್ಧಿ ವಿಕಲಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡ್ಕಲ್ ಡ್ಯಾಂ ಸದರಿ ಈ ಶಾಲೆಗೆ ಇವತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಶ್ರೀ ಅಂಜುಮನ್ ಫೌಂಡೇಶನ್ ಪಾಶಾಪುರ್, ಸಾಕಿನ್ ಪಾಶಾಪುರ್, ತಾಲೂಕು ಹುಕ್ಕೇರಿ ಸರ್ವ ಸದಸ್ಯರ ವತಿಯಿಂದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಶ್ರೀ ದೂದ್ನಾನ ವಿಶೇಷ ಶಾಲೆಯ ಮಕ್ಕಳಿಗೆ ಅವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಎಲ್ಲ ಮಕ್ಕಳಿಗೆ ಸುಮಾರು 60 ಪಾಶಾಪುರ್ ಇವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಅವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಶಿಕ್ಷಕೇತರರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಮತ್ತೊಮ್ಮೆ ನಾವು ಹಾರೈಸುತ್ತೇನೆ. ಅಂಜುಮನ್ ಫೌಂಡೇಶನ್ ಸರ್ವ ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲರೂ ಆಗಮಿಸಿರುತ್ತಾರೆ. ಅವರಿಗೆ ಆ ಭಗವಂತನು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಅನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರೈಸುತ್ತೇನೆ. ಸುತಾರ್ ಮಾಜಿ ಸೈನಿಕ, ಅಂಜುಮನ್ ಫೌಂಡೇಶನ್ ಒಬ್ಬ ಸದಸ್ಯನಾಗಿ ಮತ್ತು ಈ ನಮ್ಮ ಫೌಂಡೇಶನ್ 2023ರಂದು ಸ್ಥಾಪಿತವಾಗಿದ್ದು ಹಾಗೂ ಮೊದಲನೇದಾಗಿ ನಾವು ಈ ಫೌಂಡೇಶನ್ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮತ್ತು ಈಗಾಗಲೇ ನಾವು ಎಲ್ಲ ನಮ್ಮ ಪಾಶಾಪುರ ಊರಿನ ಎಲ್ಲ ಶಾಲೆಗಳಿಗೆ ಪುಸ್ತಕಗಳನ್ನು ಹಂಚಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ನಾವು ದಿನಾಚರಣೆಯನ್ನು ಮಾಡಿದ್ದೀವಿ. ಹಾಗೂ ಈಗಾಗಲೇ ಮೊದಲಿನಿಂದಲೂ ನಮ್ಮ ಈ ಫೌಂಡೇಶನ್ ಕೆಲಸ ಮಾಡ್ತಾ ಬಂದಿದೆ. ಈಗ ಊರಲ್ಲಿ ಆದದ್ದ ಫ್ಲಡ್ ಒಳಗೆ ಆದರೂ ಕೂಡ ಕೆಲಸ ಮಾಡಿ ಉರ್ದು ಸ್ಕೂಲ್ ಪಾಶಾಪುರದಲ್ಲಿ ಒಬ್ಬ ವಿದ್ಯಾರ್ಥಿಯ ಆಕ್ಸಿಡೆಂಟ್ ಆಗಿದ್ದು ಅವ್ರಿಗೂ ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಮತ್ತು ಎಲ್ಲ ಸಾರ್ವಜನಿಕರ ಸಹಾಯದಿಂದ ಹುಡುಗನಿಗೆ ಚಿಕಿತ್ಸೆಯನ್ನು ಕೊಟ್ಟು ಈಗ ಹುಡುಗ ನಮ್ಮ ಶಾಲೆಯಲ್ಲಿ ಒಬ್ಬ ಒಳ್ಳೆಯ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗ ಶಾಲೆಗೆ ಮತ್ತೆ ಹಾಜರಿ ಬರ್ತಿದ್ದಾನೆ. ಈ ನಮ್ಮ ಈದ್ ಮಿಲಾದುನ್ ನಬಿ ಉಪಲಕ್ಷಕ್ಕೆ ಈ ನಮ್ಮ ಅಂಧ ಮಕ್ಕಳ ಶಾಲೆಗೆ ಒಂದು ಚಿಕ್ಕ ವಿಷಯವಾಗಿ ಇವತ್ತಿನ ದಿವಸ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅಂಜುಮನ್ ಫೌಂಡೇಶನ್ ವತಿಯಿಂದ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳು ನೆರವೇರ್ತಾ ಇದ್ದಾವೆ. ಪಾಶಾಪುರದಲ್ಲಿ ಬಡವರು, ನೊಂದವರಿಗಾಗಿ ವಿಶೇಷವಾಗಿ ಈ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಅನೇಕ ನೇತ್ರದಾನ ಶಿಬಿರ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಜೊತೆಗೆ ಎಜುಕೇಷನ್ ಮೇಲೆ ವಿಶೇಷವಾಗಿರ್ತಕ್ಕಂಥ ಫೋಕಸನ್ನು ಈ ಎಲ್ಲ ಸದಸ್ಯರು ಭಾಗವಹಿಸೋದು ಭಾಳಷ್ಟು ಸಂತೋಷದ ವಿಷಯ. ಮೊನ್ನೆ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ ಬುಕ್ಸ್, ಪೆನ್ಗಳನ್ನು ಚಟುವಟಿಕೆಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ. ಈ ಫೌಂಡೇಶನ್ನ ಅಧ್ಯಕ್ಷರು ವಿಶೇಷ ಕ್ರಿಯಾಶೀಲರಾಗಿದ್ದಾರೆ, ಫಜಲ್ ಮಕಾಂದಾರ್ ಅವರು, ಹಾಗೂ ಉಪಾಧ್ಯಕ್ಷರು ಜೀಶಾನ್ ಅತ್ತಾರ್ ಅವರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಅತ್ಯಂತ ಕ್ರಿಯಾಶೀಲತೆಯಿಂದ ಇಡೀ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. आज के दिन में एक अंजुमन फाउंडेशन एक कमेटी बनाया गया है पाशापुर के अंदर, और वो कमेटी बनने से पहले ही वो कमेटी को अंजाम दे रहे हैं. और साल के अंदर 15 अगस्त के दिन बच्चों को पेन और नोटबुक दिया गया और एक ब्लड कैंप भी रखा गया और अच्छे काम कर रहे हैं अंजुमन फाउंडेशन. उसके मेंबरात बहुत अच्छे फ़िक्र लिए हैं. जो गरीब है, यतीम है, जो हक किसे नहीं मिल रहा, वो हक की भी बात कर रहे हैं. और कमेटी रजिस्टर होने के बाद भी काम अमल में आ रहा है. बहुत अच्छी फ़िक्र कर रहे हैं कौम के लिए.
और इसमें हिंदू भाई और सिख ईसाई मुस्लिम सब के लिए कमेटी बनाई गई है अंजुमन फाउंडेशन। और उम्मीद है कि ये फाउंडेशन बहुत तरक्की करेंगे और लोगों को भी फ़ायदा पहुंचेगा और हमारी भी